ಸೊ ಫಸ್ಟ್ ಟೈಮ್ ಉತ್ತರ ಕರ್ನಾಟಕದ ಊಟ ಮಾಡ್ತಾ ಇದ್ದೀನಿ. ಇದೇನೋ ಹಪ್ಪಳ ಇದ್ದಂಗೆ ಐತೆ ರೊಟ್ಟಿ. ಅಯ್ಯೋ ಇಷ್ಟೊತ್ತರ್ಗು ಚೆನ್ನಾಗಿದ್ರಲ್ಲ ಗಂಡ ಹೆಂಡತಿಯಾಗಿ ಜಗಳ ಆಡ್ತಾವ್ರೆ, ಏನಾಯ್ತು ಮಂಜಣ್ಣ? ಯಾಕತ್ಗೆ ಮಂಜಣ್ಣಗೆ ಏನೋ ಬರೆಯಾಗ್ತಿದ್ರಲ್ಲ, ಯಾಕೆ ಏನಾಯ್ತು? ಹುಡುಗಿಗೆ ವಿಶ್ ಮಾಡಕ್ ಹೋಗೋಣ ಅಂದ್ರೆ ಕ್ಯಾಟ್ರಿಂಗ್ ಹುಡುಗರು ನಮ್ಮ ವಿಡಿಯೋಸ್ಗಳೆಲ್ಲ ನೋಡ್ತಿದ್ರಂತೆ. ಸೊ ಎಲ್ಲ ಮಾತಾಡ್ಸ್ಕೊಂಡು ಎರಡೆರಡೆ ಹಾಕೊಳ್ಳಿ. ಗಂಡು ಹೆಣ್ಣು ಜನಗಳ ಹತ್ರ ಹೋಗ್ತಾ ಇದಾರೆ ಹೂ ಹಾಕ್ಸ್ಕೊಳಕ್ಕೆ. ಅಷ್ಟೊತ್ತಿಗೆ ನಾವು ಊಟಕ್ಕೆ ಹೋಗ್ಬಿಡೋಣ ಬರೇ. ನೋಡಿ ಫ್ರೆಂಡ್ಸ್, ಅವ್ರ ಮದ್ವೆಗೆ ನಮ್ಮನ್ನ ಯಾಕೆ ಸಪಥ ಮಾಡಿಸ್ತಾವ್ರೆ ಅಂತ ಗೊತ್ತಾಗಿಲ್ಲ. ಏನೋ ಕೊನೆಗೂ ನಮ್ಮ ಫ್ರೆಂಡು ಅವ್ನ ತಮ್ಮ ಅವ್ರ ಹುಡುಗಿರಿಗೆ ತಾಳಿ ಕಟ್ಟಿ ಹಳ್ಳಕ್ಕೆ ಬೀಳ್ತಾ ಇದ್ದಾರೆ. ನಮ್ಮ ಕಡೆ ಎಲ್ಲ ಪಂಚೆ ಶರ್ಟು ಹಾಕೊಂಡು ತಾಳಿ ಕಟ್ತೀವಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಗಂಡ ಹೆಂಡ್ತಿನ ಯಾರ ಕಾಲ್ ಬೆಳ್ಳಗೈತೆ ನೋಡ್ಕೊತಾವ್ರೆ. ಕೊನೆಗೂ ನಮ್ಮ ಯಜಮಾನ್ರು ಹತ್ತುದೇರ ಪೆನ್ನ ಅಡ್ಜಸ್ಟ್ ಮಾಡ್ಕೊಂಡು ಮಂಜುನಾಥ್ ಶ್ರುತಿ ಕೇರ್ಪೇಟೆ ಬೆಂಗಳೂರು ಅಂತ ಬರ್ದೇ ಬಿಟ್ರು. ಅಲ್ಲಿ ನೋಡೆ ಹುಡುಗಿ ಜುಟ್ಟು ಎಷ್ಟುದೈತೆ, ನಿನ್ನ ನೋಡು ಮೋಟುದೈತೆ. ಹಾಯ್ ಹಲೋ ಕರ್ನಾಟಕ, ನಮಸ್ಕಾರ. ನಮ್ಮ ಮತ್ತೊಂದು ವ್ಲಾಗ್ಗೆ ನಿಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾವೆಲ್ಲಿ ಬಂದಿದ್ದೀವಿ ಅಂತ ಅಂದರೆ ಅದು ನಮ್ಮ ಮಂಜಣ್ಣ ಹೇಳ್ತಾರೆ. ಮಂಜಣ್ಣ ಹೇಳಕ್ಕೆ ಮುಂಚೆ ನಾನು ಏನು ಕೇಳ್ತೀನಿ ಅಂತ ಯೋಚನೆ ಮಾಡ್ತೀರಾ? ನಾನು ಬೆಳ್ಳಕ್ಕೆ ಕಾಣ್ತಿದ್ದೀನಿ ಅಂತ ಕೇಳ್ತಾ ಇದ್ದೀನಿ. ಆಬ್ವಿಯಸ್ಲಿ ಸ್ವಲ್ಪ ಕಪ್ಪಿದ್ದೀನಲ್ವಾ, ಅದಕ್ಕೆ. ನಾವಿವತ್ತು ಎಲ್ಲಿದ್ದೀವಿ ಅಂತಂದರೆ ಪ್ರೀತಿಯ ಸ್ನೇಹಿತ ಉದಯ್ ಚಂದ್ರನ ಮದುವೆಗೆ ಬಂದಿದ್ದೀವಿ. ಏನಪ್ಪ ಎರಡು ಮದುವೆ ಒಟ್ಟೊಟ್ಟಿಗೆ ಮಾಡ್ತಿದ್ದಾರೆ ಅಂತ ಅನ್ಕೋತಿದ್ದೀರಾ? ಉದಯ್ ಚಂದ್ರ ಹಾಗೂ ರವಿಚಂದ್ರ ಇವರಿಬ್ಬರು ಅಣ್ಣ ತಮ್ಮದಿರು. ಸೊ ಇವರಿಬ್ಬರು ಮದುವೆ ಒಂದೇ ದಿನ ಆಗ್ತಿದೆ. ಎಲ್ಲಿ ಅಂತಂದರೆ ರಾಯಚೂರು ಜಿಲ್ಲೆಯ ಸಿಂಧನೂರಿನಲ್ಲಿ. ನಾವು ಫಸ್ಟ್ ಟೈಮ್ ನಾರ್ತ್ ಕರ್ನಾಟಕ ಮದುವೆಗೆ ಬಂದಿರೋದು. ಇಲ್ಲಿನ ಸಂಪ್ರದಾಯಗಳು ಹೇಗಿರುತ್ತೆ ಅಂತ ಗೊತ್ತಿಲ್ಲ, ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ನಾವು ನಿನ್ನೆ ನೈಟೇ ಬಂದ್ವಿ, ಆದರೆ ನೈಟು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಹಾಗಾಗಿ ಬೆಳಗ್ಗೆ ಮಾಡ್ತಿದ್ದೀವಿ. ಸೊ ನಾನು ಶ್ರುತಿ ಅದಕ್ಕೆ ಮತ್ತು ಮಂಜಣ್ಣ ಇಲ್ಲಿ ಟಿಫನ್ ಬಂದಿದ್ದೀವಿ. ನೋಡಿ, ಉಪ್ಪಿಟ್ಟು ಕೊಟ್ಟಿದ್ದಾರೆ, ಚಿತ್ರಾನ್ನ ಕೊಟ್ಟಿದ್ದಾರೆ, ಕೇಸರಿ ಬಾತ್ ಕೊಟ್ಟಿದ್ದಾರೆ. ಸೊ ಮಂಜಣ್ಣ ಅಲ್ಲಿ ಹಾಕಿಸ್ಕೊತಾ ಇದ್ದಾರೆ. ಸೊ ಬನ್ನಿ ಫ್ರೆಂಡ್ಸ್, ಮಂಜಣ್ಣನ ತಿಂಡಿ ಹೆಂಗಿದೆ ಅಂತ ಕೇಳೋಣ. ಮಂಜಣ್ಣ, ತಿಂಡಿ ಹೆಂಗೈತೆ? ಉತ್ತರ ಕರ್ನಾಟಕದ ಚಿತ್ರಾನ್ನ, ಉಪ್ಪಿಟ್ಟು, ಕೇಸರಿ ಬಾತು ಎಲ್ಲ ಸೂಪರು. ನೀನೇನೆ ಹಂಗೆ ಸುಮ್ಮನೆ ತಿಂತಾ ಇದೆಯಾ? ಹೇಗಿದೆ ಅಂತ ಹೇಳು. ಮನೇಲಿ ಹೇಗೆ ಮಾಡ್ತೀವೋ ಹಾಗೆ ಇದೆ, ತಿಂಡಿ ಮಾತ್ರ ಸೂಪರ್. ಸೊ ನೋಡಿದ್ರಲ್ಲ, ತಿಂಡಿ ಮಾತ್ರ ಸೂಪರ್ ಆಗಿತ್ತು. ಸೊ ತಿಂಡಿ ಮುಗಿಸ್ಕೊಂಡು ನಾವಿವಾಗ ಏನು ಮಾಡ್ತೀವಿ ಅಂತ ಹಂಗೆ ನೋಡ್ತಾ ಇರಿ. ಇಲ್ಲಿ ಹಣೆಗೆ ವಿಭೂತಿ ಹಾಕೊಂಡು ಬನೀನ್ ಹಾಕೊಂಡು ತಿಂಡಿ ಮಾಡ್ತಾವನಲ್ಲ, ಇವನೇ ಮದುವೆ ಗಂಡು. ನನ್ನ ಪ್ರೀತಿಯ ಸ್ನೇಹಿತ ಉದಯ್ ಚಂದ್ರ ತುಂಬ ಒಳ್ಳೆ ಹುಡುಗ, ತುಂಬ ಸಂಸ್ಕಾರವಂತ. ಯಾವುದೇ ಹುಡುಗಿನ ಕಣ್ಣೆತ್ತಿ ನೋಡ್ದೋನಲ್ಲ. ನೀನೇನಾದರೂ ಲಾಗ್ ಮಾಡಿದ್ರೆ ಈ ಥರ ಹೇಳು ಅಂತ ಹೇಳಿದೆ, ಅದಕ್ಕೆ ಹೇಳ್ತಾ ಇದ್ದೀನಿ. ವಾವ್, ಸ್ಟೇಜ್ ಡೆಕೋರೇಷನ್ ಎಷ್ಟು ಸಕ್ಕತ್ತಾಗಿದೆ ಅಲ್ವಣ್ಣ? ನೀನು ಬೇಗ ಮದುವೆ ಮಾಡ್ಕೊಳ್ಳೋ, ನಿನಗೂ ಇದೇ ಥರ ಡೆಕೋರೇಷನ್ ಮಾಡಿಸ್ತೀನಿ ಫ್ರೀಯಾಗಿ ಪ್ರಮೋಷನ್ಗೆ. ಅಯ್ಯೋ, ಹುಡುಗಿ ಸಿಕ್ಕಿರುತ್ತಾನೆ ಮದುವೆ ಮಾಡ್ಕೊಳ್ಳೋದು. ಮುಂದಕ್ಕೆ ನೋಡೋಣ, ಇಲ್ಲಿ ಮುಂದಕ್ಕೆ ಹೇಳಿ. ನಾವು ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗಿದ್ದು ಇವ್ರದ್ದು ನಮ್ಮ ಥರ ಮದುವೆ ಅಲ್ಲ, ಬಸವಣ್ಣನವರ ವಚನ ಮಂತ್ರದ ಮದುವೆ ಅಂತ. ಹಾಗಾಗಿ ಬಸವಣ್ಣನವರಿಗೆ ಹೂ ಹಾಕಿ ನಮಸ್ಕಾರ ಮಾಡ್ತಿದ್ದಾರೆ. ಈ ರೀತಿ ಹೂ ಹಾಕಿ ನಮಸ್ಕಾರ ಮಾಡಿದ್ಮೇಲೆ ಬಸವಣ್ಣನವರ ಬಾವುಟನ ಆರಿಸಿದ್ರು, ಮತ್ತು ಬಸವಣ್ಣನವರ ವಚನ ಗೀತೆಗಳನ್ನ ಕೂಡ ಆಡ್ತಾ ಇದ್ರು. ಈ ಒಂದು ಕಾರ್ಯಕ್ರಮದಲ್ಲಿ ಅನೇಕ ಶರಣರು ಮತ್ತು ಆ ಊರಿನ ಹಿರಿಯರು ಕೂಡ ಭಾಗಿಯಾಗಿದ್ರು. ಇದೇನಿದು ಶುದ್ಧ ಐತೆ ಜುಟ್ಟು? ಬ್ರೋ ಅಲ್ಲಿ ನೋಡಿ ಬ್ರೋ, ಹುಡುಗಿಗೆ ಜುಟ್ಟು ಶುದ್ಧ ಐತೆ. ಹೌದಲ್ವಾ? ಎಷ್ಟು ಉದ್ದ ಐತೆ ಅಲ್ಲಿ ನೋಡೆ. ಹುಡುಗಿ ಜುಟ್ಟು ಎಷ್ಟು ಉದ್ದ ಐತೆ, ನಿನ್ನ ನೋಡು ಮೋಟುದೈತೆ. ನೀವ್ಯಾಕೆ ಅವ್ರ ಜುಟ್ಟು ನೋಡ್ತಾ ಇದ್ದೀರಾ? ಅಲ್ಲಿ ನೋಡಿ ಬಾವುಟ ಆರಿಸ್ತವ್ರಲ್ಲ ಅದನ್ನ. ಇಲ್ಲಿ ನೋಡಿ ಫ್ರೆಂಡ್ಸ್, ನಮ್ಮ ಮಂಜನ ಮೊಯ್ ಬರೀತಾವ್ರೆ. ಏನಂತ ಬರೀತಿದ್ದೀರಾ ಮಂಜನ? ಎಷ್ಟು ಹಾಕಿದ್ದೀರಾ ಮೊಯ್? ಎಷ್ಟೋ ಏನೋ ಹಾಳ್ಗೆರಿದ ಪೆನ್ನೆ ಹತ್ತುತ್ತಾ ಇಲ್ಲ ಕಣ, ಬರ್ದು ಸಾಕಾಯ್ತು. ಕೊನೆಗೂ ನಮ್ಮ ಯಜಮಾನ್ರು ಹತ್ತುದೇರ ಪೆನ್ನ ಅಡ್ಜಸ್ಟ್ ಮಾಡಿಕೊಂಡು ಮಂಜುನಾಥ್ ಶ್ರುತಿ ಕೇರ್ಪೇಟೆ ಬೆಂಗಳೂರು ಅಂತ ಬರ್ದೇ ಬಿಟ್ರು. ನೋಡಿ ಫ್ರೆಂಡ್ಸ್, ಅವ್ರ ಮದುವೆಗೆ ನಮ್ಮನ್ನ ಯಾಕೆ ಸಪಥ ಮಾಡಿಸ್ತಾವ್ರೆ ಅಂತ ಗೊತ್ತಾಗಿಲ್ಲ. ಏನೋ ಎಂತೋ ನಮ್ಗೆ ಅರ್ಥ ಆಗಲಿಲ್ಲ. ಆದರೂ ಕೂಡ ಅವ್ರು ಹೇಳ್ಕೊಟ್ಟಂಗೆ ನಾವು ಕೂಡ ಮಾಡ್ದು. ನೋಡಿ ಫ್ರೆಂಡ್ಸ್, ಇಲ್ಲಿ ಗಂಡ ಹೆಂಡ್ತಿನ ಯಾರ ಕಾಲ್ ಬೆಳ್ಳಗೈತೆ ಅಂತ ನೋಡ್ಕೊತಾವ್ರೆ. ಯಾರ ಕಾಲ್ ಬೆಳಗೈತೆ ಮಂಜಣ್ಣ? ನನ್ನ ಕಾಲೇ ಬೆಳಗಿರೋದು. ನಾನು ಕೊಡ್ಸಿರೋ ಚಪ್ಪಲಿ ಹಾಕೊಂಡು ನನ್ನ ಕಾಲು ಬೆಳಗಿದೆ ಅಂತ ತೋರಿಸ್ತಾವಳು ನೋಡು. ಕಟ್ಕೊಂಡ್ಮೇಲೆ ನೀವು ಕೊಡಿಸ್ತಾರೆ, ಇನ್ಯಾಕೆ ಕೊಡಿಸ್ತಾರೆ? 5,000 ಪೆಟ್ರೋಲ್ ಹಾಕಿ 3,000 ಮೊಯ್ಯಿ ಹಾಕಿ ಊಟ ಮಾಡ್ದಾನೆ ಹೋಗೋಣ ಅಂತ ಕೇಳಿದ್ದು. ಈಗಾಗಲೇ ಇಷ್ಟು ಟೈಮ್ ಆಯಿತು, ಹೋಗೋಣ ಅಂತ. ಹೌದಲ್ವ ಫ್ರೆಂಡ್ಸ್, ಇಷ್ಟೆಲ್ಲ ಮೊಯ್ ಮಾಡಿಬಿಟ್ಟು ಊಟ ಮಾಡದೆ ಹೋದ್ರೆ ಹೆಂಗೆ? ಅದಕ್ಕೆ ಊಟಕ್ಕೆ ಅಂತ ಕಾಯ್ತಾ ಇದೀವಿ. ಆದ್ರೆ ಇನ್ನೂ ತಾಳಿನೇ ಕಟ್ಟಲಿಲ್ಲ. ಅಯ್ಯೋ, ಇಷ್ಟೊತ್ತರ್ಗು ಚೆನ್ನಾಗಿದ್ರಲ್ಲ ಗಂಡ ಹೆಂಡತಿಯಾಗಿ ಜಗಳ ಆಡ್ತಾವ್ರೆ, ಏನಾಯ್ತು ಮಂಜಣ್ಣ? ರೂಮಲ್ಲಿ ಅವಳು ಶಾಂಪು ಬಿಟ್ಟು ಬಂದಿಲ್ಲಂತೆ, ಅದನ್ನ ನಾನು ಎತ್ಕೊಬರ್ಬೇಕಾಯ್ತಂತೆ. ನಾನೇನು ನನಗೋಸ್ಕರ ಬಿಟ್ಟು ಬಂದಿರಲಿಲ್ಲ, ನೀವು ಹಾಕೊಳ್ಳಿ ಅಂತ ಇಟ್ಬಿಟ್ಟು ಬಂದಿದ್ದೆ. ಹೋಯ್ತು ಈಗ ನನ್ನ ಕಾಸ್ಟ್ಲಿ ಶಾಂಪು. ನೋಡಿ ಫ್ರೆಂಡ್ಸ್, ಇಷ್ಟೊತ್ತು ಗಂಟ ಚೆನ್ನಾಗಿದ್ರು, ಇವಾಗ ಶಾಂಪು ವಿಷಯಕ್ಕೆ ಜಗಳ ಮಾಡ್ತಾವ್ರೆ. ನೋಡೋಣ, ಗಂಡ ಹೆಂಡತಿ ಅಂದಮೇಲೆ ಜಗಳ ಎಲ್ಲ ಇದ್ದಿದ್ದೆ. ಇವಾಗ ಚೆನ್ನಾಗಿ ಜಗಳ ಆಡ್ತಾರೆ, ಇನ್ನೊಂದು ಅರ್ಧ ಗಂಟೆಗೆ ರೊಮ್ಯಾನ್ಸ್ ಮಾಡ್ತಾ ಇರ್ತಾರೆ. ಅಷ್ಟೇ ಅಲ್ವಾ? ಗಂಡ ಹೆಂಡತಿ ಜಗಳ ಉಂಟು ಮಲ್ಕೊಂತನಕ ಇರುತ್ತೆ. ಸೊ ಈ ಜಗಳ ಎಷ್ಟೊತ್ತರ್ಗು ಇರುತ್ತೆ ನೋಡೋಣ ಬನ್ನಿ. ಪೇಸ್ಟ್ ಎಲ್ಲ ಬಿಟ್ಟು ಬಂದ್ರೆ ನಾನು ಕೇಳ್ತಾಳೆ ತಂದ್ರೆ ಎಲ್ಲ ತಾವು ಮರ್ತ್ಬಿಡೋದು. ಬಿಟ್ಬಿಟ್ಟು ಬಂದವಳೀಗ ಬೈತಾರೆ ಅಂತ ಗೊತ್ತು, ಬೈತಾ ಹೊಡಿತಾವಳೆ.
ಲಿಟ್ರಲಿ ನನಗೆ ಯಾಕೋ ಇದು ಮದುವೆ ಅನ್ನಿಸ್ಲಿಲ್ಲ. ಯಾಕೆ ಅಂದರೆ ತುಂಬ ಒಂಥರ ಕಾರ್ಯಕ್ರಮ ಇದ್ದಂಗಿತ್ತು, ಒಂಥರ ಭಾಷಣಗಳು ಅದು ಇದು ವಚನಗಳು. ಅಂದರೆ ಅದು ಒಳ್ಳೇದೇ, ಬಟ್ ಇವಾಗಿನ ಕಾಲದಲ್ಲಿ ಯಾರಿಗೂ ಪೇಷನ್ಸ್ ಇರವಲ್ಲ. ಸೊ ಹಂಗಾಗಿ ಮಂಜಣ್ಣ ನಿದ್ದೆನೇ ಮಾಡ್ಬಿಟ್ಟಿದ್ರು. ಅದಕ್ಕಿನ್ನೂ ಸ್ವಲ್ಪ ತಿಗುಡಿಸ್ತಾ ಇದ್ರು. ನಾನು ಮಂಜಣ್ಣನ ಹೇಳಿಸೋಣ ಅಂತ ಟ್ರೈ ಮಾಡಿದೆ. ಮಂಜಣ್ಣ ಏನು ನಿದ್ದೆ ಮಾಡ್ತಿದ್ರಾ? ನಾನು ನಿದ್ದೆ ಮಾಡ್ತಿರ್ಲಿಲ್ಲ, ಬಸವಣ್ಣನ ಧ್ಯಾನ ಮಾಡ್ತಾ ಇದ್ದೆ ಕಣೋ. ತುಂಬ ಚೆನ್ನಾಗಿ ಧ್ಯಾನ ಮಾಡ್ತಿದ್ರಿ. ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗೈತೆ, ಆಮೇಲೆ ತೋರಿಸ್ತೀರಿ ನೋಡ್ಕೊಳ್ಳಿ. ಆಮೇಲೆ ಅಲ್ಲಿ ಬಂದಿದ್ದಂಥ ಶರಣಯೋಗಿಗಳು ಗಂಡು ಹೆಣ್ಣಿನ ಹತ್ರ ಮದುವೆ ಆದಮೇಲೆ ಹೇಗಿರಬೇಕು ಅನ್ನೋದನ್ನ ವಚನದ ಮೂಲಕ ತಿಳಿಸ್ತಾ ಇದ್ರು. ಸೊ ಹಾಗೆ ಬಂದಿದ್ದವರು ಎಲ್ರಿಗೂ ಎಲ್ಲ ಕಡೆ ಮದುವೆಯಲ್ಲಿ ಅಕ್ಷತೆ ಕೊಡ್ತಾರೆ. ಆದರೆ ಈ ಮದುವೆಯಲ್ಲಿ ನಾವು ಅಕ್ಷತೆಯನ್ನು ಕೊಡೋದಿಲ್ಲ, ಹೂವನ್ನು ಕೊಡ್ತೀವಿ. ಯಾಕೆಂದರೆ ಅಕ್ಷತೆ ಒಂದು ಅಕ್ಕಿ ಕಾಳು, ಅದನ್ನು ವೇಸ್ಟ್ ಮಾಡಬಾರ್ದು ಅನ್ನೋದನ್ನ ತುಂಬ ಅರ್ಥಪೂರ್ಣವಾಗಿ ತಿಳಿಸ್ಕೊಟ್ರು. ಆಮೇಲೆ ಇವ್ರ ಕಡೆ ಗಂಡು ಹೆಣ್ಣಿನ ತಂದೆ ತಾಯಿಗಳನ್ನು ಈ ಥರ ಪಕ್ಕದಲ್ಲಿ ಚೇರಾಕಿ ಕುಣಿಸಿದ್ರು. ಒಂಥರ ನೋಡೋದಕ್ಕೆ ಹೊಸ ಥರ ಅನಿಸ್ತಾ ಇತ್ತು. ನೋಡಿ ಫ್ರೆಂಡ್ಸ್, ಹುಡುಗ ತಾಳಿ ಕಟ್ಟೋಕ್ಕಿಂತ ಮುಂಚೆ ಹುಡುಗಿ ಕೈಲಿ ರುದ್ರಾಕ್ಷಿ ಮಾಲೆನ ಹಾಕ್ಸ್ತಾ ಇದ್ದಾರೆ. ಇದೆಲ್ಲ ಒಂಥರ ಹೊಸ ಥರ ಅನಿಸ್ತು ನನಗೆ. ಕೊನೆಗೂ ನನ್ನ ಫ್ರೆಂಡು ಅವ್ನ ತಮ್ಮ ಅವ್ರ ಹುಡುಗಿರಿಗೆ ತಾಳಿ ಕಟ್ಟಿ ಹಳ್ಳಕ್ಕೆ ಬೀಳ್ತಾ ಇದ್ದಾರೆ. ನಮ್ಮ ಕಡೆ ಎಲ್ಲ ಪಂಚೆ ಶರ್ಟು ಹಾಕೊಂಡು ತಾಳಿ ಕಟ್ತೀವಿ, ಅವ್ರ ಕಡೆ ಶೂಟಲ್ಲೇ ತಾಳಿ ಕಟ್ಸ್ಬಿಟ್ರು. ಏನೋ ಅವ್ರವ್ರ ಸಂಪ್ರದಾಯ, ಒಟ್ಟಿನಲ್ಲಿ ಚೆನ್ನಾಗಿದ್ರೆ ಸಾಕು. ನಮ್ಮ ಕಡೆ ಎಲ್ಲ ತಾಳಿ ಕಟ್ಟೋಕ್ಕಿಂತ ಮುಂಚೆನೇ ಹಾರ ಹಾಕಿಸ್ತಾರೆ. ಆದರೆ ಇಲ್ಲಿ ತಾಳಿ ಕಟ್ಟಾದ್ಮೇಲೆ ಹಾರ ಹಾಕ್ಸ್ತಾರೆ. ಅದು ಹಾರ ಹಾಕಬೇಕಾದ್ರೆ ಒಂದು ವಚನನ ಹೇಳ್ಸಿ ಹಾರ ಹಾಕ್ಸ್ತಾರೆ. ಅದು ತುಂಬ ವಿಶೇಷ ಅನ್ನಿಸ್ತು ನನಗೆ, ತುಂಬ ಖುಷಿ ಆಯಿತು, ಒಂಥರ ಚೆನ್ನಾಗಿತ್ತು. ಇದೆಲ್ಲ ಬಸವಣ್ಣನವ್ರು ತಂದಿದ್ದ ಆಚರಣೆ ಅಂತ ಕೇಳ್ಪಟ್ಟೆ. ಸೊ ತುಂಬ ಖುಷಿ ಆಯಿತು ಇದನ್ನೆಲ್ಲ ನೋಡಿ. ನೀನು ಕರುಣೆ ಎಂಬುದ ನಾನು ಬಲ್ಲೆ, ನನಗೆ ನಿನಗೆ ಬೇರೊಂದು ತಾವುಂಟೆ ನೀನಿರಿಸಿ. ಅಲ್ಲಿ ಬಂದಿದ್ದ ಶರಣರು ಮತ್ತು ಅವ್ರ ಕುಟುಂಬಸ್ಥರು ಹೂವನ್ನು ಹಾಕಿ ಆಶೀರ್ವಾದ ಮಾಡ್ತಾ ಇದ್ರು. ಅದೆಲ್ಲ ನೋಡೋಕೆ ತುಂಬಾ ಚೆನ್ನಾಗಿತ್ತು. ಅಲ್ಲಿ ನಾವು ಇಬ್ಬರು ನಿಂತ್ಕೊಂಡು ನೋಡ್ತಾ ಇದ್ವಿ. ನೀನೆಲ್ಲ ನಿಂತ್ಕೊಂಡು ನೋಡ್ತಾ ಇದ್ದೆ? ಇದೆಲ್ಲ ಮುಗಿದ್ರೆ ಸಾಕು, ಫಸ್ಟ್ ಊಟಕ್ಕೆ ಹೋಗೋಣ ಅಂತ ಕಾಯ್ತಾ ಇದ್ದೆ. ನನಗೆ ಗೊತ್ತಿಲ್ವಾ? ನಮ್ಮ ಕಡೆ ಎಲ್ಲ ಮದುವೆ ಮುಗಿದ್ಮೇಲೆ ಹಾಲು ಹಾಕೋ ಅಂದರೆ ದಾರೆ ಎರಿಯೋ ಸಂಪ್ರದಾಯ ಇರುತ್ತೆ. ಸೊ ಇವ್ರ ಕಡೆ ಇರಲಿಲ್ಲ, ಹೂವು ಹಾಕೋ ಸಂಪ್ರದಾಯ ಇತ್ತು. ಸೊ ಹಾಗೆ ಇವರು ಮಂಜನ ಹೂವು ಹಾಕ್ಬಿಟ್ಟು ಬಂದರು. ಹಾಗೆ ನಾನು ಮತ್ತೆ ಹೂವು ಹಾಕ್ಬಿಟ್ಟು ಬಂದೆ. ಅದಕ್ಕೆ ಮೊದಲೇ ಹಾಕ್ಬಿಟ್ಟಿದ್ರು, ಅವ್ರಿಗೆ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಹಾಗೆ ನಾನು ಅವ್ರಿಗೆ ವಿಶ್ ಮಾಡಿಬಿಟ್ಟು ಮತ್ತು ಜನಗಳ ಹತ್ರನೇ ಇವ್ರು ಹೋಗ್ತಾರಂತೆ ಗಂಡು ಹೆಣ್ಣು. ಸೊ ಅದನ್ನು ನೋಡಿಕೊಂಡು ಊಟಕ್ಕೆ ಹೋಗೋಣ ಅಂದ್ಬಿಟ್ಟು ಕಾಯ್ತಾ ಇದ್ವಿ. ಗಂಡು ಹೆಣ್ಣು ಜನಗಳ ಹತ್ರ ಹೋಗ್ತಾ ಇದ್ದಾರೆ ಹೂವು ಹಾಕ್ಸ್ಕೊಳಕ್ಕೆ. ಅಷ್ಟೊತ್ತಿಗೆ ನಾವು ಊಟಕ್ಕೆ ಹೋಗ್ಬಿಡೋಣ ಬರೇ. ನನ್ಗೆ ಹೇಳ್ಬಿಟ್ಟು ನೀವೇ ಊಟಕ್ಕೆ ಹೋಗೋಣ ಅಂತ ಇದ್ದೀರಾ? ನಡೀರಿ. ಗಂಡ ಹೆಂಡ್ತಿ ಇಬ್ಬರು ಸರಿಯಾಗಿದ್ದೀರಾ, ಬನ್ನಿ ಆಯಿತು ಹೋಗೋಣ ಊಟಕ್ಕೆ. ಫಸ್ಟು ಅವ್ರು ಹೂವು ಹಾಕಿಸ್ಕೊತಾ ಇರಲಿ, ನಾವು ಊಟ ಮಾಡೋಣ ಅಂತ ಬಂದ್ವಿ ಫ್ರೆಂಡ್ಸ್. ಆ ಊಟದಲ್ಲಿ ಕ್ಯಾಟ್ರಿಂಗ್ ಹುಡುಗರು ನಮ್ಮ ವೀಡಿಯೋಸ್ಗಳೆಲ್ಲ ನೋಡ್ತಿದ್ರಂತೆ. ಸೊ ಎಲ್ಲ ಮಾತಾಡ್ಸ್ಕೊಂಡು ಎರಡೆರಡೇ ಹಾಕೊಳ್ಳಿ, ಎರಡೆರಡು ಮೂರು ಹಾಕೊಳ್ಳಿ ಅಂದ್ಬಿಟ್ಟು ಜಾಸ್ತಿ ಹಾಕೋಕೆ ಬರ್ತಾಯಿದ್ರು. ಸೊ ನಾವು ಸ್ವಲ್ಪನೇ ಹಾಕಿಸ್ಕೊಂಡ್ವಿ, ಜಾಸ್ತಿ ಹಾಕಿಸ್ಕೊಳ್ಳಿಲ್ಲ. ಸೊ ಅವ್ರು ಮಾತಾಡಿಸಿ ತುಂಬಾ ಖುಷಿ ಆಯಿತು. ಸೊ ಉತ್ತರ ಕರ್ನಾಟಕದ ಶೈಲಿಯ ಅನೇಕ ತರಹದ ವಿವಿಧ ಬಗೆಯ ಏನೇನೋ ಇತ್ತು. ಅದು ಹೆಸರುಗಳೆಲ್ಲ ನಮಗೆ ಕರೆಕ್ಟಾಗಿ ಬರಲ್ಲ. ಒಟ್ಟಲ್ಲಿ ಎಲ್ಲನೂ ಹಾಕಿಸ್ಕೊಂಡ್ವಿ. ಒಂಥರ ನೋಡೋಕ್ಕೆಲ್ಲ ಚೆನ್ನಾಗಿತ್ತು. ಕಡಕ್ ರೊಟ್ಟಿ, ಬದನೆಕಾಯಿ ಪಲ್ಯ, ಡ್ರೈ ಜಾಮೂನು, ಇನ್ನೂ ಸಾಕಷ್ಟು ಏನೇನೋ ಇತ್ತು. ಸೊ ಬನ್ನಿ ಇವಾಗ ಹಾಕೊಂಡು ಇದ್ದೀವಿ, ನೋಡೋಣ ಊಟ ಹೇಗಿದೆ ಅಂತ ತಿಳಿಸ್ಕೊಡ್ತೀವಿ. ಸೊ ಫ್ರೆಂಡ್ಸ್ ನೋಡಿ, ತರಹೇವಾರಿ ಐಟಮ್ ಐತೆ, ಏನೇನೋ ಇತ್ತು, ಸಖತ್ತಾಗಿತ್ತು ಊಟ. ಮಂಜಣ್ಣ ಕೇಳೋಣ ಬನ್ನಿ. ಮಂಜಣ್ಣ ಹೆಂಗೈತೆ ಊಟ? ಸೊ ಫಸ್ಟ್ ಟೈಮ್ ಉತ್ತರ ಕರ್ನಾಟಕದ ಊಟ ಮಾಡ್ತಾ ಇದ್ದೀನಿ. ಇದೇನೋ ಹಪ್ಪಳ ಇದ್ದಂಗೆ ಐತೆ ರೊಟ್ಟಿ, ತುಂಬ ಚೆನ್ನಾಗಿದೆ. ಈ ಬದನೆಕಾಯಿ ಪಲ್ಯ, ಡ್ರೈ ಜಾಮೂನು ಮತ್ತು ಏನದು ಏನೇನೋ ಇತ್ತು ಬಿಡಿ. ಒಟ್ಟಲ್ಲಿ ಅದು ಹೆಸರುಗಳು ನಮಗೆ ಕರೆಕ್ಟಾಗಿ ಗೊತ್ತಿಲ್ಲ. ಸೊ ಹಿಂಗೆ ಊಟ ಮಾಡ್ತೀವಿ. ಊಟ ಮಾಡ್ತಾ ಇರೋ ಟೈಮಲ್ಲಿ ನಮ್ಮ ಒಬ್ಬರು ವೀಡಿಯೋ ನೋಡಿಕೊಂಡು ಫಾಲೋವರ್ಸು ಫೋಟೋ ತೊಗೋಬೇಕು ಅಂತಂದರು. ಸೊ ಹಂಗಾಗಿ ಫೋಟೋಗೆ ನಿಂತಿದ್ವಿ. ಸೊ ಅವ್ರು ಬರ್ತಾರೆ ಇವಾಗ, ಬಂದ್ಬಿಟ್ಟು ಫೋಟೋ ತೆಗೆಸ್ಕೊತಾ ಇದ್ದಾರೆ. ತುಂಬ ಥ್ಯಾಂಕ್ಸ್. ಈ ಥರ ಒಂದು ನೋಡಿ ಖುಷಿ ಆಯಿತು. ಯಾಕೆಂದರೆ ನಾವು ಮಾಡಿದ್ದು ವೀಡಿಯೋಗೆ ಒಂದು ಸಾರ್ಥಕತೆ ಸಿಗೋದೆ ಈ ಥರ ಒಂದು ಸಂದರ್ಭ ಎದುರಾದಾಗ. ಸೊ ತುಂಬ ಖುಷಿ ಆಯಿತು. ಅದು ಮುಗಿಸ್ಕೊಂಡು ನಾವಿಲ್ಲಿ ಬಂದ್ವಿ. ಏನು ಗಂಡು ಹೆಣ್ಣಿಗೆ ವಿಶ್ ಮಾಡೋಣ ಅಂದ್ಬಿಟ್ಟು ಫುಲ್ ರಶ್ ಇದ್ದರು. ನಾನಂತೂ ಕ್ಯಾಮ್ರಾ ಆನ್ ಮಾಡಿದಾಗೆಲ್ಲ ಹಿಂಗೆ ತಲೆ ಕೆರ್ಕೋತಾ ಇರ್ತೀನಿ, ಚೆನ್ನಾಗಿ ಕಾಣ್ತೈತೆ ಇಲ್ವಾ ಅಂತ. ಹಂಗೆ ತಲೆ ಕೆರ್ಕೋತಾ ಇದ್ದೆ. ಆವಾಗ ಇದ್ದವರು ಶ್ರುತಿ ಅದಕ್ಕೆ ಮಂಜಣ್ಣಂಗೆ ಬೈತಿದ್ರು. ಯಾಕೆ ಅಂತ ಕೇಳೋಣ ಬನ್ನಿ. ಯಾಕದಕ್ಕೆ ಮಂಜಣ್ಣಂಗೆ ಏನೋ ಬರೆಯಾಗ್ತಿದ್ರಲ್ಲ, ಯಾಕೆ ಏನಾಯ್ತು? ಹುಡುಗ ಹುಡುಗಿಗೆ ವಿಶ್ ಮಾಡಕ್ ಹೋಗೋಣ ಅಂದ್ರೆ ಆ ಹುಡುಗಿರಿಂದ ಹೋಗಿ ನಿಂತವ್ರು ನೋಡು, ಅದಕ್ಕೆ ಬೈದೆ. ಹೌದಾ? ಯಾಕೆ ಮಂಜಣ್ಣ, ಯಾಕೆ? ಹುಡುಗಿಗೆ ತಲೆ ಕೂದಲು ಉದ್ದಾಯ್ತಲ್ಲ, ಯಾವ ಎಣ್ಣೆ ಹಾಕ್ತೀರ ನನ್ನ ಹೆಂಡ್ತಿಗೆ ಹೇಳ್ಬೇಕು ಅಂತ ಕೇಳಕ್ ಹೋಯ್ತಾ ಇದೆ ಕಣ. ಹಾಂ, ನಿಮ್ದೆಲ್ಲ ಬುದ್ಧಿ ಗೊತ್ತು ನನಗೆ, ಬಿಡ್ರಿ. ಹಾಂ, ಗೊತ್ತು ನಿಮಗೆ. ಕೊನೆಗೂ ರಶಲ್ಲಿ ನುಕ್ಕೊಂಡೋಗಿ ನನ್ನ ಫ್ರೆಂಡ್ಗೆ ಗಿಫ್ಟ್ ಕೊಟ್ಟು, ಅವ್ನ ತಮ್ಮಗೆ ಮುಯ್ ಕೊಟ್ಟು, ಒಂದು ಫೋಟೋಗೆ ಪೋಜ್ ಕೊಟ್ವಿ. ಸೊ ನೋಡ್ತಾ ಇದ್ದೀರಲ್ಲ, ನಾನು ಹಂಗೆ ಒಂದು ವೀಡಿಯೋ ಮಾಡ್ಕೊತಾ ಇದ್ದೆ. ಫೋಟೋಗೆ ನೋಡಿ ಅಂದರು. ಫೋಟೋಗೆ ನೋಡಿಬಿಟ್ಟು ಮತ್ತೆ ವೀಡಿಯೋ ಆನ್ ಮಾಡಿಕೊಂಡೆ. ಅವ್ರಿಗೊಂದು ವಿಶ್ ಮಾಡಿದೆ, ಹಾಯ್ ಮಾಡೋಕ್ಕೆ ಹೇಳಿದೆ. ಸೊ ಹಾಯ್ ಮಾಡಿದ್ರು. ಅಲ್ಲಿಂದ ಹೊರಟು ನಾವು ಆಚೆಗಡೆ ಬಂದ್ವಿ ಕಾರ್ಗೆ. ಸೊ ಇಲ್ಲಿಂದ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. ಸೊ ಈ ಒಂದು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಮಂತ್ರಾಲಯ ವೀಡಿಯೋ ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ. ಸೊ ಅಲ್ಲಿವರೆಗೂ ಇದನ್ನು ನೋಡ್ತಾ ಇರಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮಂತ್ರಾಲಯ ವ್ಲಾಗ್ ನೆಕ್ಸ್ಟ್ ಬರುತ್ತೆ. ಅದಕ್ಕೆ ಬಾಯ್ ಮಾಡಿ. ಎಲ್ರಿಗೂ ಬಾಯ್. ಎಲ್ರಿಗೂ ಬಾಯ್ ಮಾಡ್ತಾ ಇದ್ದೀವಿ. ಓಕೆ, ಥ್ಯಾಂಕ್ ಯು.